ನಂಗೆ ಇದೊಂಥರ ಹೊಸ ರೆಸಿಪಿ, ಯಾಕಂದರೆ ಇದು ಕೊಯ್ಯಕಟ್ಟ ಅಂತಾರೆ. ನಾನು ಫಸ್ಟ್ ಟೈಮ್ ನಮ್ಮ ಅತ್ತೆ ಮಾಡ್ದಾಗ ತಿಂದಿತ್ತು. ನನ್ನ ಮಗಳಿಗೆ ಇಷ್ಟ ಅಂತ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೆನೆಸಿಟ್ಟಿರೋ ಉದ್ದಿನಬೇಳೆ, ಮೆಣಸಿನ್ಕಾಯಿ, ಜೀರಿಗೆ, ಕಾಳು ಮೆಣಸು, ಸ್ವಲ್ಪ ಶುಂಠಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು, ತೆರೆ ಹಾಕ್ಕೋಬೇಕು. ಆಮೇಲೆ ನೀರಿಗೆ ಅಕ್ಕಿ ಹಾಕಿಬಿಟ್ಟು ಸ್ವಲ್ಪ ಮುದ್ದೆ ಥರ ಮಾಡ್ಕೋಬೇಕು. ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕೆ ಇಟ್ಟಿದ್ದೆ. ಸೊ ಇದು ಆಲ್ಮೋಸ್ಟ್ ಆವಿ ಬರೋ ಥರ ಆಗ್ತಾಯಿದೆ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿದರೆ ಏನಮ್ಮ ಇರಮ್ಮ, ಇಬ್ಬರು ಬೇಡ ಇರಮ್ಮ, ಬೇಡ ಕಂದ ವೇಟ್. ಈ ಥರ ಅಗ್ಗಿ ಮುದ್ದೆ ಥರ ಆಗಿರುತ್ತೆ. ಅದನ್ನು ನಾವು ನಾದ್ಕೊಂಡು ಹೋಳು ಮಾಡ್ಕೊಂಡು ಇಟ್ಕೋಬೇಕು. ಒಂದು ಸತಿ ರುಬ್ಕೊಂಡಿದ್ದೀನಿ, ಆದರೆ ಇದಕ್ಕೇನು ನೀರು ಹಾಕಲಿಲ್ಲದಂಗೆ ಒಂದು ಸತಿ ಕೈ ಆಡಿಸ್ಕೋಬೇಕು. ಹಾಗೆ ಇನ್ನೊಂದು ಸತಿ ರುಬ್ಕೊಂಡ್ರೆ ಸ್ವಲ್ಪ ನಮಗೆ ಬೇಕಾಗಿರೋ ಹದಕ್ಕೆ ಬರುತ್ತೆ. ತೆರೆನೇ ಇರಬೇಕಿದು. ಇದ್ರ ಸ್ಮೆಲ್ ನೋಡಿದ್ರೇ ಆಹಾ ತಿನ್ನಬೇಕು ಅನಿಸುತ್ತೆ. ಈ ಹದ ಬಂದರೆ ಸಾಕು. ಸ್ವಲ್ಪ ಇದನ್ನೆಲ್ಲ ಈ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗಿದು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಕೈಯಲ್ಲಿ. ಸೊ ಅದಕ್ಕೆ ಇದಕ್ಕೊಂಚೂರು ವಾಟರ್ ಹಾಕಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಅದೆಲ್ಲ ಇರೋದನ್ನು ಬಂದ್ಬಿಡುತ್ತೆ. ನೋಡ್ಬೋದು, ನಾವು ಕೈಯಲ್ಲಿ ಕ್ಲೀನ್ ಮಾಡಿದ್ರೆ ಇಷ್ಟು ಕ್ಲೀನಾಗಿ ಆಗೋಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ. ಇವಾಗ ಇದನ್ನು ನಾರ್ಮಲ್ ಸೋಪ್ ಹಾಕಿ ತೊಳ್ಕೊಳ್ಳೋ ಥರ ತೊಳ್ಕೊಂಡ್ಬಿಡೋದು. ಮುದ್ದೆ ಥರ ಆಗಿರೋದನ್ನು ನೀಟಾಗಿ ನಾದ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ನಾದಿದ ಮೇಲೆ ಈ ಹದಕ್ಕೆ ಬಂದಿದೆ. ಇದನ್ನು ಎಷ್ಟೆಷ್ಟೇ ತೊಗೊಂಡು ಬಟ್ಲು ಥರ ಮಾಡಿಕೊಂಡು ಇವಾಗೇನು ಹೂರ್ಣ ಥರ ಇದು ಮಾಡ್ಕೊಂಡಿದ್ದೀನಲ್ಲ ಅದನ್ನು ತುಂಬಿಟ್ಟು ಇಡಬೇಕು. ಮಾಡ್ಕೊಂಡಿದ್ದೆಲ್ಲ ಹೀಗೆ ತುಂಬಿಟ್ಕೊಂಡಿದ್ದೀನಿ. ಇದು ಆವಿ ಪಾತ್ರೆ. ಇವಾಗ ನೀರು ಹಾಕಿ ಅದನ್ನು ಸ್ಟೀಮಿಂಗ್ ಇಡಬೇಕು. ಇದಿಷ್ಟು ಸ್ವಲ್ಪ ಉಳಿದಿದೆ. ಇದನ್ನು ವಡೆ ಥರ ಕರ್ಕೋಬೋದು ಬೇಕಾದರೆ. ಇಲ್ಲ ಅಂತಂದರೆ ಚಪಾತಿ, ಪೂರಿ ಏನಾದರೂ ಮಾಡಿಕೊಂಡ್ರೆ ಅದರಲ್ಲೂ ಸ್ಟಫ್ ಮಾಡ್ಕೊಂಡು ಮಾಡಿದರೆ ತುಂಬ ಹೆಲ್ದಿ. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಒಗ್ಗರಣೆ ಹಾಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಸಿನೀರನ್ನು ಆಲ್ರೆಡಿ ಕಾಸ್ಕೊಂಡಿದ್ದೀನಿ ಕೆಟ್ಟಲಲ್ಲಿ, ಅದನ್ನೇ ಹಾಕ್ಕೊತೀನಿ. ಇದು ಆ್ಯಕ್ಚುಲಿ ಓಪನ್ ಆಗೇ ಇರಬೇಕು ಅಂತ ನಮ್ಮ ಅತ್ತೆ ಹೇಳಿದರು. ಅದು ಫುಲ್ ಕ್ಲೋಸ್ ಮಾಡಬಾರ್ದು, ತುಂಬ ಟೇಸ್ಟ್ ಇರುತ್ತೆ, ಒಳಗಡೆ ಎಲ್ಲ ಬೇಯುತ್ತೆ ಅಂತ. ಸೊ ನಾನು ಅದೇ ಥರನೇ ಅವ್ರು ಹೇಳಿದ ಥರನೇ ಮಾಡಿದ್ದೀನಿ. ಆಲ್ಮೋಸ್ಟ್ ಆಗ್ತಾಯಿದೆ, ಆಗಿದೆ. ಇನ್ನೂ 1 ನಿಮಿಷ ಇರಲಿ ಅಂತ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಇದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇವಾಗಿನ ತೋರಿಸಿದ್ನಲ್ವ, ಅದು ಉಳಿದಿರೋದನ್ನ ಈ ಥರ ಮಾಡ್ಕೋಬೋದು ಅಂತ. ಇದನ್ನು ಕೂಡ ಸ್ಟಫ್ ಮಾಡಿಕೊಂಡು ಅದರಲ್ಲಿ ಇಟ್ಕೋಬೋದು ಬೇಕಾದರೆ. ಬಟ್ ಇದು ಹೀಗೆ ತಿಂದ್ರೂ ಚೆನ್ನಾಗಿರುತ್ತೆ. ಇದು ತುಂಬ ಹೆಲ್ದಿ ಕೂಡ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಬಿಟ್ಟರೆ ಫುಲ್ ಆಗುತ್ತೆ.